ಬೆಂಡೆಕಾಯಿ ತರಕಾರಿ ಅಂದ್ರೇ ಎಲ್ಲರೂ ಮುಖ ಒಂಥರ ಮಾಡ್ತಾರೆ. ತರಕಾರಿ ಒಳಗೆ ಎಷ್ಟು ಪೌಷ್ಟಿಕಾಂಶ ಐತೆ ಅಂತ ಯಾರಿಗೂ ತಿಳಿಯಂಗಿಲ್ಲ. ತರಕಾರಿಗಳಲ್ಲಿ ಒಂದಾಗಿರುವ ಬೆಂಡೆಕಾಯಿಯ ಬಗ್ಗೆ ಇವತ್ತು ಹೇಳಕತ್ತೀನಿ. ಬೆಂಡೆಕಾಯಿಯಲ್ಲಿ ಉನ್ನತ ಮಟ್ಟದ ನಾರಿನಂಶವಿದ್ದು ಬೆಂಡೆಕಾಯಿಯಲ್ಲಿ ಹೀರಿಕೊಳ್ಳುವ ನಾರಿನಂಶ ಪೆಕ್ಟಿನ್ ಇದೆ. ಪೆಕ್ಟಿನ್ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಹೆಪ್ಪುಗಟ್ಟುವಿಕೆಯನ್ನು ಇದು ತಡೆಯುತ್ತದೆ. ಹಾಗಾಗಿ ಯಾರು ಬೆಂಡೆಕಾಯಿ ತಿನ್ನಲ್ಲ ಅವರು ಈಗಲೇ ತಿನ್ನಕ್ಕೆ ಚಾಲು ಮಾಡಿರಿ. ನಮಸ್ಕಾರ ಎಲ್ಲರಿಗೂ, ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಗೊಜ್ಜು ಮಾಡಕತ್ತೀನಿ. ಅದಕ್ಕೆ ಏನು ಬೇಕಪ್ಪ ಅಂದರೆ ಬೆಂಡೆಕಾಯಿ ತೊಗೊಂಡಿನಿ, ಒಂದು ಅರ್ಧ ಕೆ ಜಿ ತೊಳೆದು. ಇದಕ್ಕೇನೈತಪ್ಪ ಅಂದ್ರೆ ಈ ಒಂಥರ ಶೇಪ್ ಇರುತ್ತಲ್ಲ, ಒಂದು ಸ್ವಲ್ಪ ಉದ್ದಕ್ಕೆ ಈ ಟೈಪ್ ಕಟ್ ಮಾಡೀನಿ. ಕಟ್ ಮಾಡಿಂದ ನೋಡ್ರಿ ಈ ಥರ ಇಷ್ಟು ಕಟ್ ಮಾಡ್ಕೊಂಡಿನಿ. ಇವಾಗ ಒಂದು ಕಡಾಯಾಗ ಎಣ್ಣೆ ತೊಗೊಂಡು ಅದನ್ನೇನೈತೆ ಚೆಂದಾಗಿ ಬಾಡಿಸ್ಕೊತೀನಿ. ನೋಡ್ರಿ ಈ ಥರ ಮೆತ್ತಗಾಗಂಗೆ ಹುರ್ಕೊಂಡಿನಿ. ನೋಡ್ರಿ ಬೆಂಡೆಕಾಯಿ ಗೊಜ್ಜು ಮಾಡಿದರೆ ಭಾಳ ಸೂಪರ್ ಸೂಪರ್ ಆಗುತ್ತೆ ರೀ. ಇಂಥ ರುಚಿ ಆಗುತ್ತಾ, ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಇದಕ್ಕೆ ಹೆಂಗೆ ಮಾಡ್ಬೇಕಪ್ಪ ಅಂತಂದರೆ ಒಂದಿಷ್ಟು ಕೊಬ್ಬರಿ ತೊಗೊಂಡಿನ್ರಿ. ಕೊಬ್ಬರಿ ಏನೈತೆ ಹುರಿದಿಲ್ಲ, ಹಂಗೆ ಇಲ್ಲಿ ನೋಡ್ರಿ ಇಲ್ಲೇ ಹುರಿಯಾಕತ್ತೀನಿ. ಇಲ್ಲೇ ಅರ್ಧ ಇದಾಗ್ಯಾವ, ಮೆತ್ತಗಾಗ್ಯಾವ ಬೆಂಡೆಕಾಯಿ. ಅದಾದಮೇಲೆ ಇಲ್ಲೇ ಕೊಬ್ಬರಿಗೆ ಏನೈತೆ, ಕೊಬ್ಬರಿ ಜೋಡಿನ ಒಂದು ಸ್ವಲ್ಪ ಅವಿಜ ಅಂದ್ರೆ ಧನಿಯಾ ಬೀಜ ಅಂತೀವ್ರಿ. ಧನಿಯಾ ಬೀಜ, ಆಮೇಲೆ ಶಾಜೀರಿಗೆ, ಆಮೇಲೆ 2 ಲವಂಗ, ಆಮೇಲೆ ಒಂದು ಇಷ್ಟು ಸಣ್ಣ ತುಕಡಿ ಚಕ್ಕಿ, ಆಮೇಲೆ ಏನೈತಪ್ಪ ಅಂತಂದ್ರೆ ಒಂದು ಏಲಕ್ಕಿ ತೊಗೊಂಡಿನ್ರಿ. ಇದು ಏನೈತೆ ಇದು ಕೊಬ್ಬರಿಯಾಗ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ ರೀ. ಇಲ್ಲಿ ನೋಡಿರಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದ್ರಾಗ ಟಮಾಟಿನೂ ಹಾಕಿ ರುಬ್ಕೊತೀನಿ ರೀ. ನೋಡಿರಿ ಇಲ್ಲೇ ರುಬ್ಬಿ ರೆಡಿ ಆಯ್ತು. ಈಗೇನು ಮಾಡಮಪ್ಪ ಅಂತಂದ್ರೆ ಇಲ್ಲೇ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಇಲ್ಲಿ ಉಳ್ಳಾಗಡ್ಡಿ ಏನೈತೆ ಇದನ್ನು ಸಣ್ಣ ಹೆಚ್ಕೊಂಡು ಇಟ್ಕೊಂಡಿನಿ. ಇಲ್ಲೊಂದು ಕಡಾಯಿ ಇಟ್ಟು ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ನಾನು ಜೀರಿಗೆ ಸಾಸಿವೆ ಹಾಕಲ್ರಿ, ಇದು ಉಳ್ಳಾಗಡ್ಡಿ ಹಾಕಿ ಬಾಡಿಸ್ಕೊತೀನಿ. ಇದು ಸ್ವಲ್ಪ ಬಾಯಾಗ ನಡಕ್ ಬಂದ್ರೆ ಚಲೋ ಆಗುತ್ತೆ ರೀ, ರುಚಿ ಅನಿಸುತ್ತೆ. ಬಾಯಾಗ ರೊಟ್ಯಾಗಾಗಲಿ ಅಂದಾಗಲಿ ಭಾಳ ರುಚಿ ಅನಿಸುತ್ತೆ. ಅದಕ್ಕೇನೈತಪ್ಪ ಅಂತಂದ್ರೆ ಅದೊಂದು ಸ್ವಲ್ಪ ಕೆಂಪಾಗದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ 1-2 ಚಮಚ ಖಾರ ಹಾಕ್ತೀನಿ, ಕೆಂಪು ಖಾರ. ಆಮೇಲೆ 1 ಚಮಚ ಅರಿಶಿಣ ಪುಡಿ ಹಾಕಿನಿ. ಇವಾಗ ಏನೈತೆ ಇದೊಂದು ಸ್ವಲ್ಪ ಬಾಡಿಸ್ಕೊತೀನಿ ರೀ, ಸ್ವಲ್ಪ ಹಸಿ ವಾಸನೆ ಹೋಗತ್ತನ. ಆಮೇಲೆ ಏನಪ್ಪ ಅಂತಂದರೆ ಇದ್ರಾಗ ಬೆಂಡೆಕಾಯಿ ಹಾಕಿ ಕಲಿಸ್ತೀನಿ ರೀ. ಸ್ವಲ್ಪ ಉಪ್ಪು ಹಾಕಿಲ್ಲ, ಇನ್ನು ಖಾರ ಅರಿಶಿಣ ಕೂಡಬೇಕು. ಆಮೇಲೆ ಈಗ ಉಪ್ಪು ಹಾಕಿನಿ ರೀ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ತಳಗ ಮ್ಯಾಗ ಇದನ್ನು ತಿರುವಾಡಿ ಆಮೇಲೆ ಏನೈತೆ ಇದು ಕೊಬ್ಬರಿ ಟೊಮೆಟೊ ಎಲ್ಲ ರುಬ್ಕೊಂಡಿದ್ವಲ್ಲ ಇದು ಒಂದು ಸರಿ ಹಾಕಿ, ಯಾಕಂದ್ರೆ ಟೊಮೆಟೊ ಹಸಿ ಅದಾವ್ರಿ ಇದ್ರಾಗ, ಅದು ಸ್ವಲ್ಪ ವಾಸನೆ ಹೋಗ್ಬೇಕು, ಟೊಮೆಟೊ ಹಣ್ಣು ವಾಸನೆ ಹೋಗ್ಬೇಕು. ಸ್ವಲ್ಪ ಹುರ್ಕೊತೀನಿ ರೀ, ತಳಗ ಮ್ಯಾಗ ಮಾಡಿ ಹುರ್ಕೊಂಡಾದ್ಮೇಲೆ ಇದನ್ನು ನೋಡ್ರಿ ಈಗ ಜಾಸ್ತಿ ಇದು ಮಾಡಿಬಿಟ್ಟಂದ್ರೆ ಒತ್ತೆ ಹೋಗ್ಬಿಡ್ತೈತೆ. ಅದಕ್ಕೆ ನಾನು ಜಾರ್ ತೊಳೆದು ನೀರು ಹಾಕೀನಿ ರೀ. ನೀರು ಹಾಕಿ ಇದಕ್ಕೇನೈತಪ್ಪ ಅಂತಂದ್ರೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚೀನಿ ರೀ. ಮುಚ್ಚಳ ಮುಚ್ಚಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ತೊಗೋಬೇಕು ರೀ. ಇಲ್ಲಿ ನೋಡ್ರಿ ಕುದ್ದೈತಿ, ಇಲ್ಲೇ ಕುದಿಯಕತ್ತೈತೆ. ಇಲ್ಲೇನೈತಪ್ಪ ಅಂತಂದರೆ ಹುಣ್ಸೆಹಣ್ಣು ಹಿಂಡ್ಕೊಂಡು ಇದ್ರಾಗ ಹಾಕಕತ್ತೀನಿ ನೋಡ್ರಿ. ನಿಮಗೆ ಎಷ್ಟು ಹುಳಿ ಬೇಕು, ನಿಮಗೆ ಎಷ್ಟು ಖಾರ ಬೇಕು ರುಚಿ ನೋಡಿ ಹಾಕೋರಿ. ನೀವು ಖಾರ ತಿನ್ನಲಾರ್ದೂ ಇರ್ತಾರೆ, ಖಾರ ಜಾಸ್ತಿ ತಿನ್ನೋರು ಇರ್ತಾರೆ. ಇದು ಅಂದಾಗ ಚಲೋ ಆಗುತ್ತೆ ರೀ. ನೋಡಿರಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ನೀರು ಬೇಕು ಅಷ್ಟು ಮಾಡ್ಕೊಂಡು ಇದನ್ನೇ ಏನೈತಪ್ಪ ಅಂತಂದ್ರೆ ಇದನ್ನು ಒಂದು ಸರಿ ಕುದಿಸ್ರಿ ನೀವು. ನೋಡಿರಿ ಈ ಥರ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ರಿ ಬೇಕಾರೆ. ಉಪ್ಪು ಹಾಕಿ ನೋಡಿರಿ ತಿರುವ್ರಿ. ಸ್ವಲ್ಪ ತಿರುವಾದ್ಮೇಲೆ ಈ ಥರ ಮುಚ್ಚಿಬಿಡ್ರಿ. ಮತ್ತೊಂದು ಸರಿ ಮುಚ್ಚಿಂದ ಆಮೇಲೆ ಇದು ಕುದಿತೈತೆ. ಕುದ್ದಾದ್ಮೇಲೆ ಇದು ನೋಡಿರಿ ಎಷ್ಟು ಘಮ 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 ವಾಸನೆ ಬರ್ತೀರಿ. ನೀವು ಈ ಥರ ಮಾಡಿ ನೋಡಿರಿ, ನನ್ನ ಕಮೆಂಟ್ ಮಾಡಿರಿ, ಬೇಕಾರೆ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೇರೆಯವ್ರಿಗೆ ಹೇಳ್ರಿ ಸಿಂಪಲ್ಲಾಗಿ ಅಡುಗೆ ಮಾಡ್ತೀನಂತ. ನೋಡಿರಿ ಇದಕ್ಕೆ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ ರೀ ನಾನು.
ನನ್ನ ಚಾನೆಲ್ ಏನೈತೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿನ್ರಿ. ಎಲ್ಲ ಮಸಾಲೆ ಹಾಕ್ಕೊಂಡು ರುಬ್ಕೊಂಡಿನಿ ರೀ ಇದ್ರಾಗ ಕೊಬ್ಬರಿಯಾಗ. ಇವಾಗ ಏನು ಹಾಕ್ಕೊಳೋದು ಬೇಕಾಗಿಲ್ಲ. ಮೇನ್ ಏನಪ್ಪ ಅಂದರೆ ಶಾಜೀರಿಗೆ ಚಕ್ಕಿ ಏನು ನಾವು ಹಾಕ್ಕೊತೀವಲ್ಲ ಮಿಕ್ಸಿಗೆ, ಅದಾ ಘಮ ಘಮ ಕೊಡೋದ್ರಿ ಪಲ್ಯಕ್ಕೆ. ನೋಡ್ರಿ ಈಗ ಕುದಿಯಕತ್ತೈತೆ, ಎಲ್ಲ ಮುಗೀತ್ರಿ. ಇವಾಗ ಏನೈತೆ ನೋಡಿರಿ, ಈ ಥರ ಕುದಿದ ಮೇಲೆ ಈ ಥರ ಟೇಸ್ಟ್ ಆಗುತ್ತೆ ರೀ. ನೋಡಿರಿ ನೀವು ಇನ್ನೊಂದು ಸರಿ ಮುಚ್ಚಿ ಬೇಯಿಸ್ರಿ ಇನ್ನೊಂದು ಸ್ವಲ್ಪ. ನೋಡಿರಿ ಈ ಕುದ್ದಿಂದ ಇಂಥ ವಾಸನೆ ಬರ್ತೀರಿ, ಮನೆಯೆಲ್ಲ ವಾಸನೆ ಆಗುತ್ತಾ. ಹುಡುಗರು ಸಮೇತಿಗೆ ತಿನ್ನಲಾರ್ದವ್ರು ತಿಂತಾರೆ. ಎಲ್ಲರೂ ಬೆಂಡೆಕಾಯಿ ತಿನ್ನಿರಿ, ತಿನ್ನಲಾರ್ದವರು ವಾರಕ್ಕೊಮ್ಮೆ ಆದರೂ ತಿಂದು ಆರೋಗ್ಯವಾಗಿರಿ. ಇದಕ್ಕೇನೈತಪ್ಪ ಕೊತ್ತಂಬರಿ ಹಾಕಿ ನೀವು ಸರ್ವ್ ಮಾಡ್ಬೋದು, ಬಿಸಿ ಬಿಸಿ ಉಣ್ಬೋದು. ಯಾರಾದರೂ ಗೆಸ್ಟ್ ಬಂದರೆ ನೀವು ಮಾಡಿಡ್ಬೋದು. ನೋಡಿರಿ ಪ್ಲೀಸ್ ನನ್ನ ಚಾನೆಲ್ ಲೈಕ್ ಮಾಡಿರಿ, ನೀವು ಕಮೆಂಟನ್ನು ಕೂಡ ಮಾಡಿರಿ ಪ್ಲೀಸ್. ನಾವು ಹೊಸ್ದಾಗಿ ಚಾನಲ್ ಓಪನ್ ಮಾಡೀನಿ, ದಯವಿಟ್ಟು ನಾನು ನಿಮ್ಮೆಲ್ಲರನ್ನ ಕೇಳ್ಕೊತೀನಿ ರೀ. ನೋಡಿರಿ ನನ್ನ ರೆಸಿಪಿ ನೋಡಿರಿ, ಇಷ್ಟಪಡ್ರಿ. ಎಲ್ಲರಿಗೂ ನನ್ನ ಚಾನೆಲ್ ನೋಡಿದದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ರೀ.